ಚಿಂತನೆ ಮಾಡಬೇಕು ಮನೆ ಸಭಾಧ್ಯಕ್ಷರೇ. ಸಚಿವರು ಸಭಾಧ್ಯಕ್ಷರೇ ಅವರು ಹೇಳಿರುವಂತ ಮಾಹಿತಿ ಒಂದ್ ನಿಮಿಷ 42 ಲಕ್ಷ ರೂಪಾಯಿನ ಈ ಸಾರಿ ಬಿಡುಗಡೆ ಮಾಡಿದ್ದಾರೆ. ಅದರ ಆಧಾರದಲ್ಲಿ ಇನ್ನು ಹೇಳ್ತಾ ಇರೋದವರು ಕೂಡಿನ ಹೆಚ್ಚಿನ ಮಾಹಿತಿಯನ್ನು ಮಾನ್ಯ ಸಭಾಧ್ಯಕ್ಷರೇ ಅದನ್ನು ಕೊಡ್ಲಿಕ್ಕೆ ಪರಿಶೀಲನೆ ಮಾಡಿ. ದೊಡ್ಡಗೌಡರ್ ಕಿತ್ತೂರ್, ದೊಡ್ಡಗೌಡರ್ ಸಂತರಾಯ್ ಚಿಕ್ಕ ಗುರುತಿನ ಪ್ರಶ್ನೆ 1790 ಸಾರಿಗೆ ಮತ್ತು ಪರಿಶಿಷ್ಟ ಪಂಗಡ ಕಲ್ಯಾಣ ಸಚಿವನ ಕೇಳಲು ಬಯಸುತ್ತೇನೆ. ಶ್ರೀರಾಮುಲು ಮಾನ್ಯ ಅಧ್ಯಕ್ಷ ಉತ್ತರ ಕೊಟ್ಟರೆ ಉತ್ತರವನ್ನು ಒದಗಿಸಿದಾಗ ಕೇಳಿ ತನ್ನದೇ ಅವಧಿಯೊಳಗಡೆ ಬಸ್ ಡಿಪೋ ಆದಷ್ಟು ಬೇಗ ಆಗ್ಬೇಕಂತ ವಿನಂತಿ. ಯಾಕೆ ಬಸ್ ಡಿಪೋದ ಅವಶ್ಯಕತೆ ಅಂದ್ರೆ ಕಳೆದ 7-10 ವರ್ಷ ಆದವು ಇವತ್ತು ತಾಲೂಕಾದ್ರು ಇವತ್ತು ಬಸ್ ಡಿಪೋ ಮಾಡಿದ ಅದಕ್ಕೆ ಸಹಕಾರಿ ಮಾನ್ಯ ಸಚಿವರಿಗೆ ಧನ್ಯವಾದನ ಹೇಳುತ್ತಾ, ಇವತ್ತು ಸಹ ಅಲ್ಲಿ ಪರಿಸ್ಥಿತಿ ಏನಾಗಿದೆ ಅಂದರೆ ನಮ್ಮಲ್ಲಿ ಕಿತ್ತೂರಿಂದ ಧಾರವಾಡಕ್ಕೆ ಭಾಳ ಜನ PGಗೆ ಡಿಗ್ರಿಗೆ ಹುಡುಗ ಹೋಗ್ತಾಗ ಅಲ್ಲಿ ಬೇಗ ಗಾಜಿನ ಬರ್ತಕ್ಕಂಥ ಬಸ್ಗಳಿಗೆ ಪಾಸಿನ ವ್ಯವಸ್ಥೆ ಇಲ್ಲ. ಭಾಳ ಸ್ಪಷ್ಟವಾಗಿ ಹೇಳ್ತಾರೆ, ನಾವು ಮಹಾರಾಷ್ಟ್ರದಿಂದ ಬರ್ತಾ ಇದ್ದೀವಿ, ನಿಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ನಾವು ಪಾಸನ್ನು ಕೊಡಾಗಿಲ್ಲ ಅಂತ ಸ್ಪಷ್ಟವಾಗಿ ಕಂಡಕ್ಟರ್ ಡ್ರೈವರ್ ಮಾತಾಡ್ತಾರೆ. ಅದ್ರ ಜೊತೆಗೆ ಧಾರವಾಡ ಉಡುಪಿ ಡಿಪೋದಿಂದ ಬರ್ತಕ್ಕಂಥ ಬಸ್ಗಳು ಒಳಗಡೆ ಬಸ್ ಸ್ಟ್ಯಾಂಡ್ ಒಳಗಡೆ ಬರೋದಿಲ್ಲ. ಆದಾದ ಮೇಲೆ ಆದಷ್ಟು ಬಸ್ ಡಿಪೋ ಆಗಬೇಕು. ಮಾನ್ಯ ಸಚಿವರಲ್ಲಿ ವಿನಂತಿ, ಬೇಗ ಗಾಜಿನಿಂದ ಬರ್ತಕ್ಕಂಥ ಎಲ್ಲ ಬಸ್ಗಳಿಗೆ ಅಲ್ಲಿ ಕಲಿತಕ್ಕಂಥ ಮಕ್ಕಳಿಗೆ ಬಸ್ಸಿನ ಪಾಸಿನ ವ್ಯವಸ್ಥೆಯನ್ನು ಮಾಡಿಕೊಡ್ತಕ್ಕಂಥ ಕೆಲಸ ಆಗಬೇಕು. ಧಾರವಾಡ ಬೇಗ ಬರ್ತಕ್ಕಂಥ ಬಸ್ನ ಕಿತ್ತೂರು ಬರ್ತಕ್ಕಂಥ ಅಧ್ಯಕ್ಷರೇ, ಅದ್ರ ಜೊತೆಗೆ ಮಾನ್ಯ ವಾಯುವ್ಯ ಕರ್ನಾಟಕವನ್ನ ದಯವಿಟ್ಟು ಮಾನ್ಯ ಸಚಿವ ಸರ್ಕಾರ ಕಿತ್ತೂರು ವಾಯುವ್ಯ ಕರ್ನಾಟಕ ಅಂತ ಹೆಸರನ್ನ ತೆಗೆದು ಇವತ್ತು ಕಿತ್ತೂರು ಕರ್ನಾಟಕ ಅಂತ ಇಡ್ತಕ್ಕಂಥ ಕೆಲಸವನ್ನ ಮಾಡ್ಬೇಕಂತ ವಿನಂತಿಸುತ್ತಾ, ಇದೇ ನನ್ನ ಕ್ಷೇತ್ರದಲ್ಲಿ ಇವತ್ತು ನೇಸಗಿನೂ ಸಹಿತ ಒಂದು ಬಸ್ ಸ್ಟ್ಯಾಂಡ್ ಬರುತ್ತೆ. ಅಲ್ಲಿ ಈಶಾನ್ಯ ಕರ್ನಾಟಕದ ಬಸ್ಗಳು ಒಳಗಡೆ ಬರುವುದಿಲ್ಲ. ಅದ್ರ ಜೊತೆಗೆ ಇವತ್ತು ಕರುಣಾ ಆದ ನಂತರ ಕೇಳೋಣ್ರಿ, ನೀವು ಉದ್ದು ಭಾಷಣ ಮಾಡಿದ್ರಂಗೆ ಕೇಳ್ರಿ. ಶ್ರೀರಾಮುಲು ಮಾನ್ಯ ಅಧ್ಯಕ್ಷರೇ, ಏನು ಕಿತ್ತೂರಿನ ಶಾಸಕರು ದೊಡ್ಡನಗೌಡರು ಅವರು ಏನು ಈ ಪ್ರಶ್ನೆಯನ್ನು ಏನು ಕೇಳಿದಾರೋ, ಸುಮಾರಾಗಿ ಕಿತ್ತೂರು ಪಟ್ಟಣದಲ್ಲಿದ್ದಂಥ ನೂತನ ಬಸ್ ಸ್ಟ್ಯಾಂಡು 5.5 ಕೋಟಿ ವೆಚ್ಚ ರೂಪಾಯಿದಲ್ಲಿ ನಡೀತಾ ಇದೆ. 11/2/22 ಮಾನ್ಯ ಶಾಸಕರೇ ಅವರೇ ಅದು ಭೂಮಿ ಪೂಜೆ ನೆರವೇರಿಸಿದಾರ. 27/10/23 ಒಳಗಡೆ ಮುಗಿಬೇಕಾಗಿದೆ. ಆದಷ್ಟು ಶೀಘ್ರದಲ್ಲೇ ಪ್ರಯತ್ನ ಮಾಡ್ತೀನಿ, ಮುಗಿಸೋಂಥ ಕೆಲಸ ಎಲ್ಲ ಕೂಡ ನಾನು ಮಾಡಿಕೊಟ್ಟು. ಜೊತೆಲಿ ಇವತ್ತು ಮಹಾರಾಷ್ಟ್ರ ಗಡಿ ಭಾಗದಲ್ಲಿದ್ದಂಥ ಮಕ್ಕಳಿಗೆ ಇಲ್ಲಿ ಬರುವಂಥ ಟೈಮಲ್ಲಿ ಬಸ್ ಪಾಸ್ ತೊಂದರೆ ಆಗ್ತಾ ಇದೆ ಅಂತ ಕೇಳಿದಾರೆ. ಖಂಡಿತವಾಗಿ ನಾನು ಶಾಸಕರ ಜೊತೆ ಮಾತಾಡಿ ಅದು ಯಾವ ಊರಿಂದ ಯಾವ ಊರಿಗೆ ಬರುವಂಥ ಟೈಮಲ್ಲಿ ಮಕ್ಕಳಿಗೆ ಯಾವುದೇ ತ್ರಾಸ ಆಗ್ತಾ ಇದೆ ಅದು ನೋಡಿಕೊಂಡು ಮಕ್ಕಳಿಗೆ ಯಾವುದೇ ರೀತಿಯಲ್ಲಿ ಬಸ್ ಪಾಸ್ಗೆ ತೊಂದರೆ ಆಗ್ಲಾರ್ದಂತ ನೋಡ್ಕೊಂತೀನಿ. ಮೇನ್ ರೋಡ್ ಅಲ್ಲಿ ಕಿತ್ತೂರು ಡಿಪೋಗೆ ಬರಬೇಕಾಯ್ತು, ಅದೆಲ್ಲ ಕೂಡ ಕಿತ್ತೂರು ಬಸ್ ಸ್ಟ್ಯಾಂಡಿಗೆ ಬಂದು ಬೇರೆ ಕಡೆ ಮುಂದಕ್ಕೆ ಹೋಗೋಂಥ ವ್ಯವಸ್ಥೆ ನಾನು ಮಾಡಿಕೊಡ್ತೇನೆ ಸರ್. ಇನ್ನೊಂದು ಮಾನ್ಯ ಸಚಿವರಲ್ಲಿ ಇವತ್ತು ಕಿತ್ತೂರು ಕರ್ನಾಟಕ ಆದ ನಂತರ ವಾಯುವ್ಯ ಕರ್ನಾಟಕ ಅಂತ ಅದನ್ನು ತೆಗೆದು ಇವತ್ತು ಕಲ್ಯಾಣ ಕರ್ನಾಟಕ ಆದ ರೀತಿ ಕಿತ್ತೂರು ಕರ್ನಾಟಕ ಅಂತೇಳಿ ಒಂದು ಹೆಸರನ್ನ ನಾಮಕರಣ ಮಾಡ್ತಕ್ಕಂಥ ಚೆನ್ನಮ್ಮಂದಿಯ ಬ್ರಿಟಿಷ್ ಜೊತೆ ಹೊರಡಂತ ಇತಿಹಾಸವನ್ನ ಬೇರೆ ಪ್ರಶ್ನೆ ಇದೆ, ಇದ್ರೊಳಗೆ ಬರೋದಿಲ್ಲ. ನೀವು ಅದು ಕಾಲಮಿತಿಯೊಳಗೆ ಯಾವಾಗ ಮುಗಿಸ್ತೀರಿ ಅಂತ ಕೇಳಿದ್ದಕ್ಕೆಲ್ಲ ಉತ್ತರ ಹೇಳಿದ್ದಾರೆ. ನೀವು ಎಲ್ಲ ತಗೊಂಡು ಮಾತಾಡ್ಲಿಕ್ಕೆ ಅಂಕಿದ್ರೆ ಕೆ ಪೂರ್ಣಿಮಾ ಇದು ಕಿತ್ತೂರಿಂದಿದೆ ರೀ ಬಸ್ ಡಿಪೋದು. ಪೂರ್ಣಿಮಾ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ ಸಚಿವರನ್ನ ಕೇಳ ಬಯಸ್ತೇನೆ. ಉತ್ತರಿಸಲಾಗಿದೆ. ಅಧ್ಯಕ್ಷರೇ ಉತ್ತರವನ್ನ ಕೊಟ್ಟಿದ್ದಾರೆ. ಅಧ್ಯಕ್ಷರೇ ಅಧ್ಯಕ್ಷರೇ ಉತ್ತರವನ್ನ ಕೊಟ್ಟಿದ್ದಾರೆ ಅಧ್ಯಕ್ಷರೇ, ಆದ್ರೆ ಇಲ್ಲಿ ಉತ್ತರ ಸಮರ್ಪಕವಾಗಿ ಇಲ್ಲ ಅಧ್ಯಕ್ಷರೇ. ನಾವು ಕೇಳಿರುವಂತದ್ದು ಪ್ರವರ್ಗ 1ರ ಅಡಿಯಲ್ಲಿ ಬರುವಂತ ಸಮುದಾಯಗಳಿಗೆ ಕರ್ನಾಟಕದಲ್ಲಿ 1 ಕೋಟಿಗೂ ಹೆಚ್ಚು ಸಂಖ್ಯೆಯಲ್ಲಿ ಬರ್ತಾರೆ ಅಧ್ಯಕ್ಷರೇ. ಉಪ್ಪಾರ, ಬೆಸ್ತ, ಗೊಲ್ಲ ಈ ರೀತಿ ಅನೇಕ ಸಮುದಾಯಗಳು, ತೇವರ್ ಈ ರೀತಿ ಬರ್ತಾರೆ ಅಧ್ಯಕ್ಷರೇ. ಆದರೆ ಶಿಕ್ಷಣಕ್ಕೆ ಮೊದಲು ಇದ್ದಂಥ ಆದ್ಯತೆ ಇತ್ತೀಚಿನ ದಿನಗಳಲ್ಲಿ ಇಲ್ಲ ಅಧ್ಯಕ್ಷರೇ. ಯೂನಿವರ್ಸಿಟಿನಲ್ಲಿ ಅವ್ರಿಗೆ ಹಾಸ್ಟೆಲ್ನಲ್ಲಿ ಮೊದಲು ಫೆಸಿಲಿಟೀಸ್ ಇತ್ತು ಅಧ್ಯಕ್ಷರೇ, ಇವತ್ತು ಕೊಡ್ತಾ ಇಲ್ಲ. ಮತ್ತು PhD ಮಾಡುವಂಥ ವಿದ್ಯಾರ್ಥಿಗಳಿಗೆ ಸ್ಟೈಫಂಡ್ ಕೊಡ್ತಾ ಇದ್ರು, ಇವತ್ತು ಪ್ರವರ್ಗ 1ರ ವಿದ್ಯಾರ್ಥಿಗಳಿಗೆ ಆ ಒಂದು ಅವಕಾಶ ಆಗ್ತಾ ಇಲ್ಲ ಅಧ್ಯಕ್ಷರೇ. ಹಾಗಾಗಿ ಸಚಿವರ ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚು ಗಮನ ಹರಿಸಬೇಕು. ತೀರಾ ಬಡತನದಲ್ಲಿರುವಂಥ ಸಮುದಾಯ ಪ್ರವರ್ಗ 1ರಲ್ಲಿ ಬರುವಂಥದ್ದು ಅಧ್ಯಕ್ಷರೇ. ಪ್ರವರ್ಗ 1 ಮಾಡಿದ ಉದ್ದೇಶನೇ ಅವರು ಮುಂದೆ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಅಭಿವೃದ್ಧಿಯನ್ನು ಹೊಂದಬೇಕು ಅಂತ ಹೇಳಿ. ಅಧ್ಯಕ್ಷರೇ
ಮಾನ್ಯ ಸಭಾಧ್ಯಕ್ಷರೇ, ಸದಸ್ಯ ಪೂರ್ಣಿಮರವರು ಪ್ರವರ್ಗ 1ರಲ್ಲಿ ಯಾವ ರೀತಿ ಮೀಸಲಾತಿ ಕೊಡ್ತಾ ಇದ್ದಾರೆ ಅಂತ ಕೇಳಿದ್ದಾರೆ. ಅದನ್ನು ಹೌದು ಅಂತ ಉತ್ತರ ಕೊಟ್ಟಿದ್ದೇನೆ. ಪರಿಜಾತಿ ಪರಿಶಿಷ್ಟ ಜನಾಂಗಕ್ಕೆ ವಿದ್ಯಾರ್ಥಿ ಕೊಡುವ ರೀತಿಯಲ್ಲಿ ಪ್ರವರ್ಗ 1ರ ವಿದ್ಯಾರ್ಥಿಗಳಿಗೂ ನೀವು ಅನುಕೂಲಗಳನ್ನು ಅವಕಾಶಗಳನ್ನು ಮಾಡಿಕೊಡ್ತೀರಾ ಅಂತ ಕೇಳಿದ್ದಾರೆ. ಪ್ರವರ್ಗ 1ರಲ್ಲಿ 95 ಜಾತಿಗಳನ್ನು ಮುಖ್ಯ ಜಾತಿಗಳನ್ನು ಗುರುತಿಸಲಾಗಿದೆ. ಅದರ ವಿವರಗಳನ್ನು ಕೂಡ ಕೊಟ್ಟಿದ್ದೇನೆ. ಮತ್ತು ಪ್ರವರ್ಗ 1ರಲ್ಲಿ 5 ರೀತಿಯ ಶುಲ್ಕವನ್ನು ಕೊಡಲಿಕ್ಕೆ ನಿಯಮದಲ್ಲಿ ಅವಕಾಶಗಳಿದೆ. ಟ್ಯೂಷನ್ನಿಗೆ, ಲ್ಯಾಬಿಗೆ, ಲೈಬ್ರರಿಗೆ, ಪರೀಕ್ಷಾ ಶುಲ್ಕ ಮತ್ತು ಕ್ರೀಡಾ ಶುಲ್ಕ, ಈ 5 ಶುಲ್ಕವನ್ನು ಕೊಡ್ತಾ ಇದ್ದೇವೆ, ಅದನ್ನು ಕೊಡ್ತಾ ಇದ್ದೇವೆ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಈ ಮಧ್ಯದಲ್ಲಿ ಅವರು ಹಾಸ್ಟೆಲ್ ಫೆಸಿಲಿಟಿ ಕೊಡ್ತಾ ಇಲ್ಲ ಅಂತ ಹೇಳಿದ್ದಾರೆ. ಪ್ರಾಶಸ್ತ್ಯದ ಆಧಾರದಲ್ಲಿ ಅವರಿಗೆ ಕೊಡುವಂಥ ಅವಕಾಶವನ್ನು ಮಾಡಿಕೊಡ್ತೇವೆ. ಅಧ್ಯಕ್ಷರ ಏನ್ ಪೂರ್ಣಿಮಾ ಸಚಿವರು ಏನ್ ಮುಂದಿನ ದಿನದಲ್ಲಿ ಮಾಡ್ಕೊಡ್ತೀನಿ ಅಂತಾನೆ ಏನ್ ಅವ್ರು ಹೇಳಿದ್ರು? ನಾನು ಅದೇ ಹೇಳಿದೆ, ಅವರು ಹಾಸ್ಟೆಲ್ ಸೌಲಭ್ಯನ ಹಾಸ್ಟೆಲ್ ಮತ್ತೆ PhD ವಿದ್ಯಾರ್ಥಿಗಳಿಗೆ ಸ್ಟೈಫೆಂಡ್ ಕೊಡ್ತಿಲ್ಲ. ಈಗ ಬೆಂಗಳೂರು ಯೂನಿವರ್ಸಿಟಿ ತಗೊಳ್ಳಿ ಅಧ್ಯಕ್ಷರೇ, ಮೊನ್ನೆ ದಾವಣಗೆರೆ ಯೂನಿವರ್ಸಿಟಿಯಲ್ಲಿ ಅಷ್ಟೇ ಕೊರೋನಾ ಸಂದರ್ಭದಲ್ಲಿ 2,000 ರೂಪಾಯಿ ಇತ್ತು ಫೀಸ್ ಅನ್ನ 20,000 ಏರಿಕೆ ಮಾಡಿದ್ದಾರೆ. ಹೇಗ್ ಕಟ್ತಾರೆ ಆ ವಿದ್ಯಾರ್ಥಿಗಳು 20,000 ರೂಪಾಯಿ ಕಟ್ಟಿ ಅಂತಂದ್ರೆ? ಕೊರೋನಾಕ್ಕೋಸ್ಕರ ನಿಲುಗಡೆ ಆಗಿದ್ದವುದು ಈ ವರ್ಷದಿಂದ ಪುನಃ ಪ್ರಾರಂಭ ಮಾಡಿದ್ದೇವೆ. ಅಲ್ಲ, ಪುನರಾರಂಭ ಮಾಡಿದ್ದೀರಾ? 2,000ದಿಂದ 20,000 ಮಾಡಿದ್ರೆ ಹೇಗ್ ಕಟ್ತಾರೆ ಅಧ್ಯಕ್ಷರೇ? DC ತಮ್ಮಣ್ಣ ಅವರು ಏನಾಗಿದೆ ಅಂತ ಪರಿಶೀಲನೆ ಮಾಡಿ. ಮಕ್ಕಳಿಗೂ ಸ್ಕಾಲರ್ಶಿಪ್ ಕೊಡ್ತಾ ಇಲ್ಲ DC ತಮ್ಮಣ್ಣ, ಅಧ್ಯಕ್ಷರೇ. SC ST HP ಮಂಜುನಾಥ್ ಅಧ್ಯಕ್ಷರೇ, ಹುಣಸೂರು ಸ್ಕಾಲರ್ಶಿಪ್ ನಿಲ್ಸಾಬಿಟ್ಟಿದಿರಲ್ಲ SC ST ಮಕ್ಕಳಿಗೆ. ಕಾರ್ಮಿಕ ಸಚಿವರಲ್ಲಿ 112ನೇ ಪ್ರಶ್ನೆ ಕೇಳಬಯಸ್ತೇನೆ. ಉತ್ತರವನ್ನು ಒದಗಿಸಲಾಗಿದೆ. ಓಕೆ, ಹೆಬ್ಬಾರ್ ಅವರು ಉತ್ತರ ಕೊಟ್ಟಿದ್ದಾರೆ. ಮಂಜುನಾಥ್ ಉತ್ತರವನ್ನು ಕೊಟ್ಟಿದ್ದಾರೆ. ಇಲಾಖೆಯ ಎಲ್ಲ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಿದ್ದಾರೆ. ಭಾಳ ಸಂತೋಷ ವಿಚಾರ. ಕಾರ್ಮಿಕ ಇಲಾಖೆಯಲ್ಲೇ ಅತಿ ಹೆಚ್ಚು ಫಲಾನುಭವಿಗಳು ಕಾರ್ಯಕ್ರಮಗಳಿರೋಂಥದ್ದು. ಇದು 2007ರಲ್ಲಿ ಒಂದು ಅಪ್ಗ್ರೇಡೇಷನ್ ಆದಂಥದ್ದು. ನಾವು ಖಂಡಿತವಾಗ್ಲೂ ದಿವಂಗತ ಆಸ್ಕರ್ ಫರ್ನಾಂಡಿಸ್ ಅವ್ರನ್ನ ಹಾಗೂ ಖರ್ಗೆ ಅವ್ರನ್ನ, ಮಲ್ಲಿಕಾರ್ಜುನ್ ಖರ್ಗೆನ ಸ್ಮರಿಸಬೇಕಿದೆ. ಅಪ್ಗ್ರೇಡೇಷನ್ ಆಗಿದೆ ಅಂತ. ಇಲ್ಲಿ ನನ್ನ ಈ ಉತ್ತರಕ್ಕೆ ಏನಪ್ಪ ಉಪ ಪ್ರಶ್ನೆಗಳು ಅಂತಂದರೆ, ಈ ಎಲ್ಲ ಕಾರ್ಯಕ್ರಮಗಳು ಕನ್ನಡಿಯೊಳಗಿನ ಗಂಟಾಗಿದೆ. ಹಲವಾರು ಯೋಜನೆಗಳಿದೆ, ಹಲವಾರು ಸವಲತ್ತುಗಳನ್ನ ಕೊಡ್ತಾ ಇದ್ದಾರೆ. ಆದರೆ ಇದು ಮೊನ್ನೆ ಶನಿವಾರ ತಾನೇ ಈ ಪ್ರಶ್ನೆ ನಂದು ಸ್ಟಾರ್ಟ್ ಆಯಿತು ಅಂದ ತಕ್ಷಣ ಸಂಬಂಧಪಟ್ಟಂಥ ಅಧಿಕಾರಿಗಳನ್ನ ಕರೆದು ಮೀಟಿಂಗ್ ಮಾಡೇ ಬಂದೆ. ಇಲ್ಲ ಇಷ್ಟೊಂದು ಇದೆಯಲ್ಲಪ್ಪ, ಏನಾಗ್ತಾ ಇದೆ ಅಂತ ಅಂದ್ಬಿಟ್ಟು. ಅಂದರೆ ಉದಾಹರಣೆಗೆ 100 ಜನ ಫಲಾನುಭವಿಗಳು ಅಪ್ಲಿಕೇಶನ್ ಹಾಕ್ಕೊಂಡಿದ್ರೆ 20 ಜನಕ್ಕೆ ತಲುಪಿಸ್ತಾ ಇದ್ದಾರೆ. ಇಲ್ಲಿ ಹಲವಾರು ಪ್ರಶ್ನೆಗಳಿದೆ. ಯಾವ ಕಾರ್ಯಕ್ರಮಗಳು ಇನ್ನೂ ತಲುಪ್ತಾ ಇಲ್ಲ ಜನ. ಅವರಿಗೆ ಸಿಬ್ಬಂದಿಗಳು ಕೊರತೆ ಅಲ್ಲ, ಇಲ್ಲ. ಸಿಬ್ಬಂದಿ ಕೊರತೆಗೂ ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡೋಕ್ಕೂ ಏನು ವ್ಯತ್ಯಾಸ ಇಲ್ಲ. ಈಗ ಉದಾಹರಣೆಗೆ ಸುಮ್ಮನೆ ಹೇಳ್ತೀನಿ, ಕಳೆದ 3 ವರ್ಷದಿಂದ ಸ್ಕಾಲರ್ಶಿಪ್ ಕೊಡ್ತಾ ಇಲ್ಲ ಕಾರ್ಮಿಕರ ಮಕ್ಕಳಿಗೆ. ಜೊತೆಗೆ 2,000ರಿಂದ 3,000 ರೂಪಾಯಿ ಪೆನ್ಷನ್ ಹೆಚ್ಚು ಮಾಡಿದ್ದಾರೆ. 15 ದಿನದಲ್ಲಿ ತಲುಪಬೇಕಾಯಿತು, 3 ತಿಂಗಳಾದರೂ ಇನ್ನೂ ತಲುಪ್ತಾ ಇಲ್ಲ. ಅದೇ ರೀತಿ ಸ್ಕೂಲ್ ಕಿಟ್ಗಳನ್ನ ಮೊನ್ನೆ ಕೊಟ್ಟಿದ್ದಾರೆ. ಹುಣಸೂರಲ್ಲಿ 1ರಿಂದ 5ನೇ ಕ್ಲಾಸ್ ಮಕ್ಕಳು ಹೆಚ್ಚು ಕಮ್ಮಿ 260 ಜನ ಅಂತ ಗುರುತಿಸಿದ್ದಾರೆ. ಕೇವಲ 80 ಜನಕ್ಕೆ ಕೊಟ್ಟಿದ್ದಾರೆ. ಅದೇ ರೀತಿ ವೈದ್ಯಕೀಯ ವೆಚ್ಚ, ಇಲ್ಲಿ ನೋಡಿ, ಇದು ಕಂಪ್ಲೇಂಟ್ ಅಲ್ಲ, ಕೆಲವು ನ್ಯೂನತೆಗಳಿದೆ, ಸರಿಪಡಿಸ್ಕೋಬೇಕು ಅಂತ ಸಲಹೆ. ಏನಾಗುತ್ತೆ ವೈದ್ಯಕೀಯ ವಿಚಾರವಾಗಿ, ಕಾರ್ಮಿಕರ ಮಕ್ಕಳು ಎಲ್ಲೋ ಅಪಘಾತ, ಮನೆಯಿಂದ ಇದೆಲ್ಲ ಯಾವಾಗ ಕೆಳಗೆ ಬೀಳ್ತಾರೆ, ಅವ್ರು ಹೇಳಿದ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರೆ ಬಿಲ್ ಕ್ಲೈಮ್ ಆಗ್ತಾ ಇದೆ, ಇಲ್ಲ ಅಂದರೆ ಬಿಲ್ಲು ಕ್ಲೈಮ್ ಆಗ್ತಾ ಇಲ್ಲ. ಈ ವೈದ್ಯಕೀಯ ವೆಚ್ಚ ಒಂದು ಕಡೆ. ಇನ್ನೊಂದು ಅಪಘಾತ ಪರಿಹಾರ. ಅವರೇನೋ ತೀರೋಗಿ ಅಪ್ಪಿತಪ್ಪಿ ಇವರು ರೆಕಗ್ನೈಸ್ಡ್ ಹಾಸ್ಪಿಟಲ್ ಸೇರಿಸಿಲ್ಲ ಅಂದರೆ ಆ ದುಡ್ಡನ್ನ ತಗೊಳಕ್ಕೆ ಹರಸಾಹಸ ಪಡಬೇಕು. ಬಹಳ ಕಷ್ಟ. ಒಂದು ನಿಮಿಷ ಆಮೇಲೆ ಕೇಳೋಣ. ಈಗ ಫಸ್ಟ್ ಇದನ್ನು ಕೇಳಿದ 3 ಉಪ ಪ್ರಶ್ನೆ, ಇಲ್ಲ 10 ಉಪ ಪ್ರಶ್ನೆ. ಕೇಳಿ ಮತ್ತೆ ಕೊಡ್ತೀನ್ರಿ ಸಭಾಧ್ಯಕ್ಷ. ಕಾರ್ಮಿಕ ಇಲಾಖೆ ಸವಲತ್ತುಗಳ ಭರ್ತಿಯಾಗಿದೆ, ಇನ್ನೂ ಸ್ವಲ್ಪ ಸುಧಾರಿಸ್ಕೊಳ್ಬೇಕು ಅಂತಕ್ಕಂಥ ಸಲಹೆ ಕೊಟ್ಟಿದ್ದಾರೆ. ಆ ಸಲಹೆಯನ್ನು ಸ್ವಾಗತ ಮಾಡ್ತೇನೆ. ಆದರೆ ಏನು ಮಾಡಿದೆ ಅಂತ ಹೇಳೋದನ್ನು ಹೇಳಬೇಕಲ್ಲ ಸಭಾಧ್ಯಕ್ಷ. ಅಲ್ಲ, ಅವ್ರದ್ದು ಇಷ್ಟ. ಅಲ್ಲ, ಕಳೆದ ಯೋಜನೆ ಮಾಡಿದಿರಿ, ಅದು ಫಲಾನುಭವಿಗಳಿಗೆ ತಲುಪ್ತಾ ಇಲ್ಲ, ನಿರೀಕ್ಷಿತ ಗುರಿ ತಲುಪ್ತಾ ಇಲ್ಲ ಅನ್ನೋದು ಅವ್ರ ಪಾಯಿಂಟ್. ಸಭಾಧ್ಯಕ್ಷ, ಅದಕ್ಕೇನು ಅಂತ ಹೇಳಿ 2013ರಿಂದ 18 ತನಕ 23 ಯೋಜನೆಯಲ್ಲಿ ಕಾರ್ಮಿಕ ಇಲಾಖೆ ಸರ್ಕಾರದಲ್ಲಿ 5 ವರ್ಷದಲ್ಲಿ ಕೊಟ್ಟಿರ್ತಕ್ಕಂಥದ್ದು 276 ಕೋಟಿ ರೂಪಾಯಿ, 2,58,472 ಜನಕ್ಕೆ. 18-19 ಸಮ್ಮಿಶ್ರ ಸರ್ಕಾರದ ಕಾಲದಲ್ಲಿ 123 ಕೋಟಿ 80 ಲಕ್ಷ, 1,14,241 ರೂಪಾಯಿ ಕೊಟ್ಟಿದ್ದೇವೆ 41 ಜನಕ್ಕೆ. 2019ರಿಂದ 22 ತನಕ ಸಭಾಧ್ಯಕ್ಷರೇ
ನಾವು ಕೊಟ್ಟಿರ್ತಕ್ಕಂಥ 22 ಯೋಜನೆಗಳ ಫಲಾನುಭವಿ ಕೊಟ್ಟಿರ್ತಕ್ಕಂಥದ್ದು 3,047 ಕೋಟಿ 49 ಲಕ್ಷ 44,52,416 ಕಿಟ್ ಕೊಟ್ಟಿರೋದನ್ನು ಲೆಕ್ಕಕ್ಕೆ ಸೇರಿಸ್ತಾರ ಅವರು ಸಭಾಧ್ಯಕ್ಷರ ನೀವು ಅಲ್ಲಲ್ಲ ನಿಮಿಷ ನಾವು ನೀವು ಕೊಟ್ಟಿಲ್ಲ ಅಂತ ಹೇಳ್ತಿಲ್ಲ ಸರ್, ಒಂದು ನಿಮಿಷ.